ಪ್ರಾರ್ಥನೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳನ್ನ ಹಿಂದೆ ಕಟ್ಟೋಣ. ಕತ್ತನ ಮೇಲೆ ಚೆನ್ನಾಗಿ ಉಸಿರು ತೆಗೆದುಕೊಂಡು ಉಸಿರನ್ನು ಬಿಡ್ತಾ ಮುಂಭಾಗದಲ್ಲಿ ಮಾತೃಭೂಮಿಗೆ ಸೇವಾ ಮನೋಭಾವದಿಂದ ಅರ್ಪಣೆಯನ್ನು ಮಾಡೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತೆಗೆದುಕೊಳ್ತಾ ಚೈತನ್ಯಯುಕ್ತವಾಗಿ ಶಕ್ತಿಯುತವಾಗಿ ಮೇಲೆ ಬರ್ತಾ ಕೈಗಳನ್ನು ಘರ್ಷಣೆಯನ್ನು ಕೊಡೋಣ. ಶಾಖವನ್ನ ಕಣ್ಣುಗಳಿಗೆ ಬಟ್ಟನ್ನಾಕಾರದಲ್ಲಿ ಕೊಡ್ತಾ ನಿಧಾನವಾಗಿ ಕೈಗಳನ್ನು ಬಿಡ್ತಾ ಮುಂದಿನ ಅಭ್ಯಾಸಕ್ಕೆ ಬರೋಣ. 4-5 ಬಾರಿ ಕಣ್ಣನ್ನು ಮಿಟ್ಟಿಸಿ ಚೆನ್ನಾಗಿ ಹೊರಗಡೆ ಬನ್ನಿ. ಡಾಗ್ ಬ್ರೀತ್. ಕೈಗಳು ಪಕ್ಕ ಭಾಗದಲ್ಲಿ ಬರಲಿ. ಟಾಕ್ಸಿನ್ ಅನ್ನು ಹೊರಗಾಕಲಿಕ್ಕೆ ಇದು ಒಂದು ಅಭ್ಯಾಸ. ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಬರ್ಬೋದು. ಚೆನ್ನಾಗಿ ಭುಜವನ್ನು ಅಗಲ ಮಾಡಿ 2 ಹಸ್ತಗಳು ನಮ್ಮ ಮಂಡಿಗೆ ಸಮಾನಾಂತರವಾಗಿ ಬರಲಿ. ನಾಲಿಗೆನ ಚೆನ್ನಾಗಿ ಹೊರಗಾಕಬೇಕು. ಅಸಹ್ಯ ಪಡಬೇಡಿ. ಎಷ್ಟು ನೀವು ಈ ಅಭ್ಯಾಸ ಮಾಡ್ತೀರೋ ಅಷ್ಟು ನಿಮ್ಮ ಕಂಠಭಾಗ ಅಥವಾ ಆ ಧ್ವನಿ ಪೆಟ್ಟಿಗೆಗೆ ಶಕ್ತಿಯನ್ನು ಕೊಡುವುದಕ್ಕೆ ಒಳಗಡೆ ಇರ್ತಕ್ಕಂಥ ಟಾಕ್ಸಿನ್ ಅನ್ನು ಹೊರಗಾಗ್ತಾ ಬರುತ್ತೆ. ನಾಯಿಯ ಉಸಿರಾಟ ಅಂತ ಕರಿತಾ ಬರ್ತವೆ, ಡಾಗ್ ಬ್ರೀಡ್ ಅಂತೇಳಿ. ಚೆನ್ನಾಗಿ ನಾಲಿಗೆಯನ್ನು ಹೊರಗಾಕಿ ಈ ಭುಜನ ಒಳಗಡೆ ಎಳ್ಕೊಳ್ಳಿ. ಚೆನ್ನಾಗಿ ಓಪನ್ ಯುವರ್ ಶೋಲ್ಡರ್. ಕತ್ತನ್ನ ಮೇಲೆ ಎತ್ತೆ. ಗಂಟಲಿನ ಭಾಗಕ್ಕೆ ಎಂಜಲನ್ನ ಕಳಿಸಿ ಅಲ್ಲಿ ಏನು ಡ್ರೈ ಆಗಿರುತ್ತೆ ಅಥವಾ ಆ ಭಾಗ ಒಣಗಿರುತ್ತೆ ಅದನ್ನು ಸಮತೋಲನಕ್ಕೆ ತರುತ್ತೆ. ನಿಧಾನವಾಗಿ ಕೈಗಳನ್ನ ಪಕ್ಕ ಭಾಗದಲ್ಲಿ ಕೊಡಿ. ಸರಳವಾದ ಉಸಿರಾಟವನ್ನು ಮಾಡಿ. ಕಪಾಲಭಾತಿ ಚಿನ್ಮುದ್ರೆ. ಉಸಿರು ಬಿಡ್ತಾ ಹೊಟ್ಟೆ ಒಳಗಡೆಗೆ. ಹೃದಯ ದೌರ್ಬಲ್ಯ BP ಇರ್ತಕ್ಕಂಥವ್ರು ಒಂದೇ ಅಂದ್ರೆ 2 ಸೆಕೆಂಡಿಗೆ ಒಂದು ಉಸಿರಾಟ ಮಾಡಿ ಮಾತ್ರ ಮಾಡಿ. 30ರಿಂದ 40 ಅಷ್ಟೇ. ಚೆನ್ನಾಗಿ ಅಭ್ಯಾಸ ಇದೆ ಅನ್ನೋರು 1 ನಿಮಿಷಕ್ಕೆ ಒಂದನ್ನ ಹೆಚ್ಚು ಮಾಡ್ಕೊಳ್ತಾ ಬನ್ನಿ. 1 ಸೆಕೆಂಡಿಗೆ ಒಂದನ್ನ. ಚೆನ್ನಾಗಿ ಅಭ್ಯಾಸ ಇರೋರು 1 ಸೆಕೆಂಡ್ಗೆ 2 ಎಕ್ಸಲೇಷನ್ ಮಾಡ್ತಾ ಬನ್ನಿ. ಅಂದ್ರೆ 1 ನಿಮಿಷಕ್ಕೆ 120 ಬಾರಿ. ಚಿನ್ಮುದ್ರೆಗೆ ಬನ್ನಿ. ಸುಮಾರು 2ರಿಂದ 3 ನಿಮಿಷಗಳಾದ ನಂತರ ಕೈಗಳನ್ನ ಮುದ್ರೆಗಳನ್ನು ಬಿಚ್ಚಿ
ಉದರ ಭಾಗದ ಸ್ನಾಯುಗಳನ್ನ ಸಡಿಲಗೊಳಿಸಿ ಎದೆಯ ಭಾಗದ ಏರಿಳಿತವನ್ನ ನೈಧಾನ್ಯತೆಗೆ ತನ್ನಿ, ಸಮಾಧಾನಕ್ಕೆ ತನ್ನಿ. ಸರಳವಾದ ಉಸಿರಾಟ. ಕಪಾಲಭಾತಿಯಲ್ಲಿ ಆಗಿರುವ ನಿಮ್ಮ ಮೆದುಳಿನ ಭಾಗ, ಹೃದಯ ಭಾಗ, ಉದರ ಭಾಗದಲ್ಲಿ ಆಗಿರುವ ಎಲ್ಲ ವ್ಯತ್ಯಾಸಗಳನ್ನು ಗಮನಿಸ್ತಾ, ಅತಿ ಮುಖ್ಯವಾಗಿ ನಿಮ್ಮ ರುಂಡ ಭಾಗವನ್ನು ಗಮನಿಸ್ತಾ ಅಲ್ಲಿಯ ಎಲ್ಲ ಬದಲಾವಣೆಗಳನ್ನು ಗಮನಿಸ್ತಾ ಬನ್ನಿ. Slowly observe your changes in your brain, in your head region. Come back to normal, breathe. Slowly with blinks, open your eyes. Now we go to the warm-up exercise. Now, long breathing exercise. ಎಣಿಕೆ ಮೇಲೆ ಕೈಯನ್ನ ಕಟ್ಟೋಣ. ಇಲ್ಲಿ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎದೆಯ ಮುಂಭಾಗಕ್ಕೆ ಮೊದಲನೇದು, ಎರಡನೇದು ನಮ್ಮ ಕೈಯಿನ ಮೇಲೆ ನೇರ ಮಾಡ್ತಕ್ಕಂಥದ್ದು. ಮೊದಲಿಗೆ ಕಾಲುಗಳನ್ನ ಕೂರಿಸಿ ಕೈಗಳನ್ನ ಎದೆಯ ಮುಂಭಾಗಕ್ಕೆ ಕೊಡಿ. ನಿಮ್ಮ ಲಂಗ್ಸ್ ಕೆಪಾಸಿಟಿಗೆ ಆಗುವಷ್ಟು ನಿಮ್ಮ ಅಭ್ಯಾಸವನ್ನು ಮುಂದುವರಿಸ್ತಾ ಬನ್ನಿ. ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಎದೆಯ ಮುಂಭಾಗದಿಂದ ಪೂರ್ಣವಾಗಿ ನಿಮ್ಮ ಅಭ್ಯಾಸವನ್ನ ಮುಂದುವರಿಸ್ತಾ ಬನ್ನಿ. ಎಷ್ಟು ಆಳವಾಗಿ, ಎಷ್ಟು ದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋಕ್ಕಂತ ಅಷ್ಟು ಆಳ ಮತ್ತೆ ದೀರ್ಘ ಮಾಡ್ಕೊಳ್ಳಿ. ಹಾಗೆ ಉಸಿರನ್ನ ಹೊರಗಡೆ ತರ್ತಾ ನಿಧಾನವಾಗಿ ನಿಮ್ಮ ಸ್ವಸ್ಥಾನಕ್ಕೆ ಬೆರಳುಗಳನ್ನ ತೆಗೆದುಕೊಳ್ತಾ ಬನ್ನಿ. ಕಣ್ಣನ್ನು ಸರಳವಾಗಿ ಮುಚ್ಚಿ ಉಸಿರಾಟದ ಆನಂದವನ್ನು ಅನುಭವಿಸ್ತಾ ಬನ್ನಿ. ಎಷ್ಟು ಚೆನ್ನಾಗಿ ಗಾಳಿ ಒಳಗಡೆ ಹೋಗ್ತಾ ಇದೆ, ಹಾಗೆ ಎಷ್ಟು ಚೆನ್ನಾಗಿ ಗಾಳಿ ಹೊರಗಡೆ ಬರ್ತಾ ಇದೆ ಅನುಭವಿಸ್ತಾ ಅಭ್ಯಾಸದಲ್ಲಿ ತಲ್ಲೀನರಾಗಿ. ಎಂಜಾಯ್ ದ ಬ್ರೀತ್. ನಾವು ಪ್ರತಿಯೊಂದು ಅಭ್ಯಾಸಗಳನ್ನ ಎಷ್ಟು ಖುಷಿಯಾಗಿ ಅನುಭವಿಸ್ತಾ ಬರ್ತವೆ, ಹಾಗೆ ಉಸಿರಾಟವನ್ನು ಅಷ್ಟೇ ಆನಂದವಾಗಿ, ಆಳವಾಗಿ ಅದರ ರುಚಿಯನ್ನ, ಗಂಧವನ್ನ ಅನುಭವಿಸ್ತಕ್ಕಂಥದನ್ನು ಅಭ್ಯಾಸ ಮಾಡ್ತಾ ಬರಬೇಕು. ಕೈಗಳನ್ನ ಭುಜದ ಪಕ್ಕದಲ್ಲಿ ರೇಚಕವನ್ನು ಮಾಡಿದ ನಂತರ ಕೈಯನ್ನು ಇಡಿಸಿ. ಒಂದು ಉಸಿರಾಟ, ಸರಳವಾದ ಉಸಿರಾಟಕ್ಕೆ ಬನ್ನಿ. ಫಿಕ್ಸ್ ಮಾಡಿ. ಎರಡನೇ ಅಭ್ಯಾಸ, ಕಾಲುಗಳನ್ನ ಕೂರ್ಸೋಣ. ಅಪ್ಪರ್ ಸ್ಟ್ರೆಚ್. ನಿಮ್ಮ ಅದೇ ಅಭ್ಯಾಸ ಎಣಿಕೆ ಮೇಲೆ ಬರಲಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪೂರ್ಣವಾಗಿರ್ತಕ್ಕಂಥ ಉಸಿರಾಟದ ಜೊತೆಯಲ್ಲೇ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ನಿಮ್ಮ ಲಂಗ್ಸ್ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟನ್ನು ಸ್ಟ್ರೆಚ್ ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡ್ತಾ ನಿಮ್ಮ ಉಸಿರಾಟವನ್ನು ದೀರ್ಘ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಎಷ್ಟು ಆಳವಾಗಿ ನಿಮ್ಮ ಉಸಿರಾಟವನ್ನ ದೀರ್ಘವಾಗಿ ಮಾಡ್ತಾ ಬರ್ತೀರಾ ಅಷ್ಟು ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗ್ತಾ ಬರುತ್ತೆ. ಅಂದ್ರೆ ನಮ್ಮ ದೇಹದ ಮನಸ್ಸಿನ ವಿಕಾರಗಳನ್ನ ಸಾಕಾರ ಮಾಡಲಿಕ್ಕೆ ಅತಿ ಉತ್ತಮವಾಗಿರ್ತಕ್ಕಂಥ ಅಭ್ಯಾಸವನ್ನ ದೀರ್ಘ ಉಸಿರಾಟದಲ್ಲಿ ನಾವು ಕಾಣ್ತಾ ಬರ್ತವೆ. ಕೈನ ಸ್ಟ್ರೆಚ್ ಮಾಡಿ, ಚೆನ್ನಾಗಿ ಚೆನ್ನಾಗಿ ಎಳ್ಕೊಳ್ಳಿ. ಉಸಿರು ತೆಗೆದುಕೊಳ್ತಾ ಕೈನ ಮೇಲೆ ಸ್ಟ್ರೆಚ್ ಮಾಡಿ, ಕಣ್ಣನ್ನು ಅಂತರ್ಮುಖಗೊಳಿಸಿ.
ಕೈಗಳನ್ನು ನಿಧಾನವಾಗಿ ಇರಿಸಿ, ಕಾಲನ್ನು ಅಗಲ ಮಾಡಿ. ಒಂದು ಉಸಿರಾಟ. ಅಭ್ಯಾಸಲಾಗಿರುವ ಎಲ್ಲ ವ್ಯತ್ಯಾಸಗಳನ್ನ ಸಮತೋಲನಕ್ಕೆ ತರುವಂತಹ ಸರಳವಾದ ಉಸಿರಾಟ. ಮುಂದಿನ ಅಭ್ಯಾಸಕ್ಕೆ ಬರೋಣ. ಈಗ ಜಾಗಿಂಗ್. ಮುಷ್ಟಿಯನ್ನು ಕಟ್ಟಿ ನಿಧಾನವಾಗಿ ತಮ್ಮೆರಡು ಹಿಮ್ಮಡಿಗಳ ಭಾಗವನ್ನ ಪೃಷ್ಠ ಭಾಗದಲ್ಲಿ ಸಾಗಿಸ್ತಾ ಬನ್ನಿ. ಹಿಮ್ಮಡಿ ನೆಲಕ್ಕೆ ಒತ್ತಬಾರದು, ಮುಂಗಾಲಿನ ಮೇಲೆ ಇರಬೇಕು. ಹಿಮ್ಮಡಿಯ ನೆಲಕ್ಕೆ ಟಚ್ ಮಾಡಬೇಡಿ, ಬರೀ ಮುಂಗಾಲಿನಲ್ಲಿ ಮಾತ್ರ ಓಡಲಿಕ್ಕೆ ಟ್ರೈ ಮಾಡಿ ಅಷ್ಟೇ. ಸ್ವಲ್ಪ ಫಾಸ್ಟ್ ಮಾಡ್ಕೊಳ್ಳಿ. ಈಗ ನಿಧಾನವಾಗಿ ಕಡಿಮೆ ಮಾಡಿ, ನಿಲ್ಲಿಸೋದು ಬೇಡ. ಮುಂಭಾಗದ ಓಟ. ಕಡಿಮೆ ಮಾಡಿ. ಬಲಗಡೆಗೆ ಎಡಗಡೆಗೆ, ಮಂಡಿಯಿಂದ ಬಲಗಡೆಗೆ, ಮಂಡಿಯಿಂದ ಎಡಗಡೆಗೆ ನಿಧಾನವಾಗಿ ಎರಡೂ ಕಡೆ ಆಡಿಸ್ತಾ ಬನ್ನಿ. ಅಷ್ಟು ನಿಧಾನವಾಗಿ ಕಡಿಮೆ ಮಾಡಿ ನಿಲ್ಲಿಸಿ. ಮುಖದೋತಿ. ಮೂಗಿಂದ ಉಸಿರು ತಿಳ್ಕೊಳ್ಳಿ, ಬಾಯಿಂದ ಒಮ್ಮೆಲೆ ಉಸಿರನ್ನ ಹೊರಗಡೆ ಹಾಕ್ತಕ್ಕಂಥದ್ದು. ಮಂಡಿ ಬೆಂಡ್ ಮಾಡಿ, ಮಂಡಿ ಮೇಲೆ ಕೈ ಇಡಿ. ಇನ್ಹೇಲ್ ಥ್ರೂ ದ ನಾಸಲ್, ಎಕ್ಸೇಲ್ ಥ್ರೂ ದ ಮೌತ್. ಚೆನ್ನಾಗಿ ಗಾಳಿಯನ್ನು ಹೊರಗಡೆ ತೆಗೆದುಕೊಳ್ಳಿ. ಒಂದು 3-4 ಅಭ್ಯಾಸಗಳೆಲ್ಲ ನಿಮ್ಮ ದೇಹ ಉಸಿರಾಟ ಸಮತೋಲನಕ್ಕೆ ಬರ್ತಕ್ಕಂಥ ಅಭ್ಯಾಸ. ಸರಳವಾಗಿ ಉಸಿರಾಟ ಮಾಡಿ. ಮುಂದಿನ ಅಭ್ಯಾಸಕ್ಕೆ ಬರೋಣ. ಲೆಗ್ ರೈಸಿಂಗ್. ಸಿಂಪಲ್ ಎಕ್ಸರ್ಸೈಸ್. ಸ್ಟ್ರೆಚ್ ಮಾಡಿ, ಎಷ್ಟು ಆಗುತ್ತಷ್ಟು ಮೇಲಕ್ಕೆ. ಅಭ್ಯಾಸ ಇರೋರು ಚೆನ್ನಾಗಿ ನಿಮ್ಮ ಅಭ್ಯಾಸವನ್ನ ಮುಂದುವರಿಸ್ತಾ ಬನ್ನಿ. ಏನು ಮಾಡಕ್ಕಲ್ವ, ಮುಂದಗಡೆ ನೋಡ್ಬೇಕಾ ಆ ಕಡೆ. ಟೈಟ್ ಮಾಡಿ, ಟೈಟ್ ಆಗಿದೆ. ಕಾಲು ಬದಲಾವಣೆ. ಸೆಟ್ ಮಾಡಿ ಚೆನ್ನಾಗಿ. ಆಯ್ತಾ? ಗುಡ್. ನಾವು ನಿಧಾನವಾಗಿ ಉಸಿರಾಟ ಮಾಡಿ ಒಂದೆರಡು ಬಾರಿ. ಈಗ ಬಲಗಡೆಗೊಮ್ಮೆ, ಎಡಗಡೆಗೊಮ್ಮೆ. ರೈಟ್ ಅಂಡ್ ಲೆಫ್ಟ್, ರೈಟ್ ಲೆಫ್ಟ್. ಚೆನ್ನಾಗಿ ಸೆಟ್ ಮಾಡಿ. ನೀ ರೊಟೇಷನ್. ನಿಧಾನವಾಗಿ ಎರಡೂ ಕಾಲನ್ನ ಅಗಲ ಮಾಡಿ, ಲಾಕ್ ಮಾಡಿ. ಎರಡು ಕಾಲನ್ನ ಅಗಲ ಮಾಡಿ, ಲಾಕ್ ಮಾಡಿ. ಇದು ವಾಪಸ್ ಬರ್ತೇವೆ. ಹಂಗೆ ಇಟ್ಕೋ, ಹಾಗೆ ಅದನ್ನ ಇಟ್ಕೋ. ಆಸೆ ಚೆನ್ನಾಗಿ. ದೃಷ್ಟಿ ಮುಂದೆ ಇರಲಿ. ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಇಲ್ಲಿ. ಪುಟ ಆಫ್ ಮಾಡ್ಬೇಡ. ಇದು ಸೌಂಡ್ ಕಮ್ಮಿ ಕೊಟ್ಟಿದೆ. ಎಸ್, ಬೇಗ ಮುಗಿಸ್ಕೋದು. ಎಷ್ಟೊತ್ತಾಗುತ್ತೆ? ನಿಧಾನವಾಗಿ ಶೋಲ್ಡರ್ ಎಕ್ಸರ್ಸೈಸ್. ಎರಡೂ ಕೈಗಳನ್ನ ವೃತ್ತಾಕಾರ ತಿರುಗಿಸ್ತಾ ಬನ್ನಿ. ಶಶಿ,
ಕೈ ಮುಗ್ಕೊಳ್ಳಿ. ಹಾಗೆ ರಿವರ್ಸ್. ರಿಲ್ಯಾಕ್ಸ್. ಸರಳವಾದ ಉಸಿರಾಟ. ಕಾಲನ್ನ ಅಗಲ ಮಾಡಿ, ಒಂದೇ ಜಲ್ಲಿಡಿ ಸ್ವಿಂಗಿಂಗ್. ಇಲ್ಲಿ ಬಾಡಿನ ಸ್ವಲ್ಪ ಟರ್ನ್ ಮಾಡಿ. ಇವಾಗ 1 2 ಫಿಕ್ಸ್ ಮಾಡೋದಕ್ಕೆ ದೊಡ್ಡ ಆಡಿಸಿ, ಚೆನ್ನಾಗಿ ಆಡಿಸಿ. ಹೋಗಪ್ಪ. ರೆಡಿ ಮಾಡೋದು. ಇದು ರಿಲ್ಯಾಕ್ಸ್. ಫಾರ್ವರ್ಡ್ ಬ್ಯಾಕ್ ಬರ್ನಿಂಗ್. ಸೊಂಟದ ಮೇಲೆ ಕೈ ಇಡಿ. ಬ್ಯಾಕ್ ಇನ್ ಹೇಳಿ, ಫಾರ್ವರ್ಡ್ ಎಕ್ಸೆಲ್. ಬಿಡು ತಗೊಳ್ಳಿ. ಆಡಿಸಿ ಚೆನ್ನಾಗಿ. ಕೂತ್ಕೋ, ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ. ಮುಂದೆ ಬರ್ತಾ ಚೆನ್ನಾಗಿ ಉಸಿರನ್ನ ಹೊರಗಡೆ ಹಾಕಿ, ಹಿಂದೆ ಬರ್ತಾ ಹೊಸದು ಎತ್ಕೊಳ್ಳಿ. ಫಾರ್ವರ್ಡ್ ಬ್ಯಾಕ್ ಕೊಡ್ಬೇಡಿ. ಚೆನ್ನಾಗಿ ಆಡಿಸಿ. ಆಡಿಸಿ, ಚೆನ್ನಾಗಿ ಆಡಿಸಿ, ಚೆನ್ನಾಗಿ ಆಡಿಸಿ. ರಿಲ್ಯಾಕ್ಸ್. ಸರಳವಾದ ಉಸಿರಾಟ. ನಾವು ಟ್ವಿಸ್ಟಿಂಗ್ ಎಕ್ಸರ್ಸೈಸ್. ಕೈನ ಮುಂಭಾಗದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಮುಂಭಾಗದಲ್ಲಿ ಇನ್ಹೇಲ್, ಎಕ್ಸೇಲ್, ಬ್ಯಾಂಕ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಅಭ್ಯಾಸ ಇರೋರು ಮಧ್ಯ ಬ್ರೇಕ್ ಮಾಡೋದು ಬೇಡ. ಬೇರೆ ಎರಡೂ ಕಡೆ ಚೆನ್ನಾಗಿ ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್ ಮಾಡ್ತಾ ಬನ್ನಿ. ಚೆನ್ನಾಗಿ ಆಡಿಸಿ. ಟ್ವಿಸ್ಟ್ ಮಾಡಿ, ಟ್ವಿಸ್ಟ್ ಮಾಡಿ. ಸೊಂಟ, ಕತ್ತು, ಕುತ್ತಿಗೆ, ದೃಷ್ಟಿ ಎಲ್ಲವನ್ನ ಪೂರ್ಣವಾಗಿ ಹಿಂಭಾಗದಲ್ಲಿ ಟ್ವಿಸ್ಟ್ ಮಾಡ್ತಾ ಆರಾಮಾಗಿ ನಿಮ್ಮ ಅಭ್ಯಾಸವನ್ನು ಮುಂದುವರಿಸ್ತಾ ಬನ್ನಿ. ನಿಮ್ಮ ಅಬ್ಡಮನ್ ಪಾರ್ಟ್ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ, ಚೆನ್ನಾಗಿ ಟ್ವಿಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ರಿಲ್ಯಾಕ್ಸ್. ಹಾಯಾಗಿ ಉಸಿರಾಡಿ. ಸುಮಾರು 2-3 ಉಸಿರಾಟಗಳಲ್ಲಿ ಮತ್ತೆ ಸ್ವಸ್ಥಾನಕ್ಕೆ ಬನ್ನಿ. ಈ ಅಭ್ಯಾಸ ಮಾಡಿದಾಗ ಚೆನ್ನಾಗಿ ದೇಹ ಯಾವಾಗ ಟ್ವಿಸ್ಟ್ ಆಗಿರುತ್ತೆ, ಆಯಾಸ ಆಗಿರುತ್ತೆ, ಉಸಿರಾಟ ಚೆನ್ನಾಗಿ ಹೊರಗಡೆ ಹಾಕ್ಲಿಕ್ಕೆ, ಟಾಕ್ಸಿನ್ ಅನ್ನು ಹೊರಗಡೆ ಹಾಕ್ಲಿಕ್ಕೆ ಒಂದು 3-4 ಉಸಿರಾಟಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ನಿಧಾನವಾಗಿ ಲೋಯರ್ ಟ್ವಿಸ್ಟಿಂಗ್. ಎರಡನ್ನ ಭೂಮಿಗೆ ಸಮಾನಾಂತರವಾಗಿ ಎತ್ಕೊಳ್ಳಿ. ಟ್ವಿಸ್ಟ್ ಮಾಡ್ತಾ ಬನ್ನಿ. 1 2 1 2 1 2 1 2. ಅಡಿಸಿ ಚೆನ್ನಾಗಿ. ಅಭ್ಯಾಸ ಸ್ವಲ್ಪ ಫಾಸ್ಟ್ ಮಾಡಿ. ನಿಧಾನವಾಗಿ ಕಡಿಮೆ ಮಾಡಿ ನಿಲ್ಲಿಸಿ. ಇಲ್ಲೂ ಅಷ್ಟೇ ಉಸಿರಾಟವನ್ನು ಹತೋಟಿಗೆ ತೆಗೆದುಕೊಳ್ಳಿ. ಆರಾಮಾಗಿ ಉಸಿರಾಟ ಮಾಡಿ. ವೇಸ್ಟ್ ರೊಟೇಷನ್. ನಿಮ್ಮ ಶರೀರದ ಮೇಲ್ಭಾಗವನ್ನ ಅಡಾಪ್ಟ್ ಮಾಡ್ತಾ ಬನ್ನಿ. ನಿಧಾನವಾಗಿ ಸೊಂಟವನ್ನು ಮುಂದೆ ತಳ್ಳಿದಾಗ ನಿಮ್ಮ ದೇಹದ ಪೂರ್ಣ ಭಾಗ ಹಿಂದಕ್ಕೆ ಹೋಗಿರ್ಬೇಕಾಗೆ. ಪಕ್ಕ ಬಂದಾಗ ಎಡಗಡೆಗೆ ಪೂರ್ಣ ಅಭ್ಯಾಸವನ್ನ ಅಪ್ಪರ್ ಪಾರ್ಟ್ ಅನ್ನು ಅಡಾಪ್ಟ್ ಮಾಡ್ಕೊಂಡು ಮಾಡಿ ಅಷ್ಟೇ. ಹಾಗೆ ವಿರುದ್ಧವಾಗಿ
ಸರಳವಾಗಿ ಉಸಿರಾಟವನ್ನು ಮಾಡಿ. ಸ್ಟ್ರೆಚಿಂಗ್ ಎಕ್ಸರ್ಸೈಸ್. ಕಾಲುಗಳಾಗಿರಲಿ, ಕೈನ ಮೇಲೆ ಸ್ಟ್ರೆಚ್ ಮಾಡಿ ಚೆನ್ನಾಗಿ. ಹಿಡಿದ ಕೈನ ಮೇಲೆ ನಿಧಾನವಾಗಿ ಬಲಗಡೆಗೆ ಹಾಗೆ ಮೇಲೆ ಎಡಗಡೆಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ತೀರಾ ಹಿಂಸೆ ಕೊಡೋದು ಬೇಡ. ನಿಧಾನವಾಗಿ ಕೈನ ಇಳಿಸಿ. ಸರಳವಾದ ಉಸಿರಾಟ ಮತ್ತೊಮ್ಮೆ. ಕುತ್ತಿಗೆ ಭಾಗಕ್ಕೆ ವ್ಯಾಯಾಮ. ಕಾಲನ್ನ ಕೂಡಿಸಿ. ಬಲಭಾಗದ ಕೈಯನ್ನ ಎಡಗಡೆ ಆಪೋಸಿಟ್ ಇಟ್ಕೊಳ್ತಾ ಕೆಳಗಡೆ ಹಾಕೊಳ್ಳಿ. ಏಕಂ 1 ಸ್ಟೇ ಮಾಡಿ. ಅಲ್ಲ 2 ಐಬಾಲ್ ಪಕ್ಕ ಭಾಗದಲ್ಲಿರಲಿ. 3 4 5 ನಿಮ್ಮ ಎಡಗಡೆ ಸ್ಟ್ರೆಚ್ ಆಗೋದು ಫೀಲ್ ಆಗಬೇಕು. 6 7 8 9 10 ಹಾಗೆ ಮೇಲೆ ತೆಗೆದುಕೊಳ್ಳಿ. ಕೈನ ಕೆಳಭಾಗದಲ್ಲಿರಿಸಿ. ಅಪೋಸಿಟ್ ಕೈಯನ್ನು ಹೇಳ್ಕೊಳ್ಳಿ ಚೆನ್ನಾಗಿ ಮೇಲಕ್ಕೆ. ಹಾಗೆ ಅದೇ ಅಭ್ಯಾಸವನ್ನ ವಿರುದ್ಧ ದಿಕ್ಕಿನಲ್ಲಿ ಮಾಡ್ತಾ ಬನ್ನಿ. 1 2 3 4 5 6 7 8 9 10 ಸ್ಲೋಲಿ ಕಮ್ ಬ್ಯಾಕ್. ನಿಧಾನವಾಗಿ ಕೈನ ಪಕ್ಕ ಭಾಗ ತೆಗೆದುಕೊಳ್ತಾ ಇರಿಸ್ತಾ ಹಾಗೆ ಅಪ್ ಅಂಡ್ ಡೌನ್ ಮೂಮೆಂಟ್ಸ್ ಕೊಡಿ. ಈಗ ಅಪ್ ಮೇಲೆ ಸೆಟ್ ಮಾಡಿ. ಅಲ್ಲೇ ಸ್ಟೇ ಮಾಡಿ. 1 2 3 ಕಣ್ಬಿಡಿ 4 5 6 7 8 9 10 ಡೌನ್. ಚಿನ್ನನ ಚೆನ್ನಾಗಿ ಎದೆಗೆ ಟಚ್ ಮಾಡ್ತಾ ಬನ್ನಿ. 1 2 3 4 5 6 7 8 9 10 ನಿಧಾನವಾಗಿ ಕುತ್ತಿಗೆಯನ್ನು ಮುಂದೆ ತೆಗೆದುಕೊಳ್ತಾ ಸೆಂಟರ್. ಕಮ್ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್. ಆರಾಮಾಗಿ ಉಸಿರಾಟ ಮಾಡ್ತಾ ಬನ್ನಿ. ಸ್ಟ್ಯಾಂಡಿಂಗ್ ರಿಲ್ಯಾಕ್ಸೇಷನ್ ಪೊಸಿಷನ್. ಹಾಯಾಗಿ ಉಸಿರಾಡ್ತಾ ಬನ್ನಿ. ಕಾಲುಗಳನ್ನು ಅಗಲ ಮಾಡ್ಕೊಳ್ಳಿ. ಕಣ್ಣನ್ನು ಸರಳವಾಗಿ ಮುಚ್ಚಿ. ಎದೆನ ಸ್ವಲ್ಪ ಮುಂದಕ್ಕೆ ತೆಗೆದುಕೊಳ್ಳಿ. ಕತ್ತನ್ನು ಸ್ವಲ್ಪ ಮೇಲೆ ಎತ್ತಿ ಹಾಯಾಗಿ ಉಸಿರಾಡ್ತಾ ಬನ್ನಿ. ನಿಂತು ಮಾಡುವ ಅಭ್ಯಾಸಗಳಲ್ಲಾಗತಕ್ಕಂಥ ಎಲ್ಲ ವ್ಯತ್ಯಾಸಗಳನ್ನ ಸಮತೋಲನಕ್ಕೆ ತರ್ತಕ್ಕಂಥ ಅಭ್ಯಾಸ. ಟೈಟ್ ಮಾಡಿದ್ರೆ ಬಿದ್ದೋಗುತ್ತೆ ಅಂತ. ನಿಧಾನವಾಗಿ ವೃಕ್ಷಾಸನಕ್ಕೆ ಬನ್ನಿ. ಸೂರ್ಯ ನಮಸ್ಕಾರ ಪೊಸಿಷನ್. ನಮಸ್ಕಾರ ಮುದ್ರೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪೇತಂ ಮುಖಂ ತತ್ವಂ ಪೋಷಣ್ಣ ಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಓಂ ಹ್ರಾಂ ಮಿತ್ರಾಯ ನಮಃ.
प्रकरणासन द्विपाद शशंकासन साष्टांग भुजंग बोधर शशंकासन एकपाद पादहस्त ऊर्ध्वासन नमस्कारासन। ओम ह्रीं रवये नमः। ओम ह्रीं रवये नमः। ऊर्ध्वासन पादहस्त एकपाद द्विपाद शशंकासन साष्टांग भुजंग बोधर शशंकासन एकपाद पादहस्त ऊर्ध्वासन नमस्कारासन। ओम ह्रूं सूर्याय नमः। ओम सूर्याय नमः। उद्वासन पदहस्तासन एकपाद प्रकरणासन पादप्रकरणासन शशंकासन नमस्कारासन भुजंगासन भूधरासन शशंकासन एकपाद प्रकरणासन पादहस्तासन ऊर्ध्वासन नमस्कार। ओम ह्रीं भानवे नमः। ओम ह्रीं भानवे नमः। Inhale, exhale, inhale, exhale, inhale and exhale. Hold the breath. Inhale, exhale, inhale and exhale. Inhale, exhale, inhale and exhale. Om Ram Gadhaya Namaha. Om Ram Gadhaya Namaha. Urdhvasana, Padahastasana, Ekpada Prakarnasana, Vipada Prakarnasana, शशंकासन साष्टांग नमस्कारासन भुजंगासन उदरासन शशंकासन एकपाद प्रकरणासन पादहस्तासन ऊर्ध्वासन नमस्कार। ओम ग्रह पुरुषे नमः। ओम ग्रह पुरुषे नमः। इन्हेल ऊर्ध्वासन पादहस्तासन एक्सेल एकपाद प्रकरणासन इन्हेल द्विपाद प्रकरणासन एक्सेल शशंकासन इन्हेल and exhale साष्टांग नमस्कारासन। Hold the breath. Inhale and come up Bhujangasana, Udarasana, exhale, Shashankasana, inhale and exhale, Ekpada Prakarnasana, inhale, Padahastasana, exhale, Urdhvasana, inhale, Namaskar, exhale. ओम राम हिरण्यगर्भाय नमः। ओम राम हिरण्यगर्भाय
ಶಶಂಕಾಸನ ಸಾಷ್ಟಾಂಗ ನಮಸ್ಕಾರಾಸನ ಭುಜಂಗಾಸನ ಭೂಧರಾಸನ ಶಶಂಕಾಸನ ಏಕಪಾದ ಪ್ರಸರಣಾಸನ ಪಾದಹಸ್ತಾಸನ ಊರ್ಧ್ವಾಸನ ನಮಸ್ಕಾರ ಓಂ ಮರಿಚನೆ ನಮಃ ಓಂ ಹ್ರೀಂ ಮರಿಚನೆ ನಮಃ ಊರ್ಧ್ವಾಸನ ಪಾದಹಸ್ತಾಸನ ಏಕಪಾದ ಪ್ರಸರಣಾಸನ ದ್ವಿಪಾದ ಪ್ರಸರಣಾಸನ ಶಶಂಕಾಸನ ಸಾಷ್ಟಾಂಗ ನಮಸ್ಕಾರಾಸನ ಭುಜಂಗಾಸನ ಭೂಧರಾಸನ ಶಶಂಕಾಸನ ಏಕಪಾದ ಪ್ರಸರಣಾಸನ ಪಾದಹಸ್ತಾಸನ ಊರ್ಧ್ವಾಸನ ನಮಸ್ಕಾರ ಓಂ ನಮೋ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಕುಂಭಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಓಂ ರೈಂ ಸವಿತ್ರಯೇ ನಮಃ ಓಂ ರೈಂ ಸವಿತ್ರಯೇ ನಮಃ ಊರ್ಧ್ವಾಸನ ಪಾದಹಸ್ತ ಏಕಪಾದ ಪ್ರಸರಣಾಸನ exhale ದ್ವಿಪಾದ ಪ್ರಸರಣಾಸನ inhale exhale ಶಶಂಕಾಸನ exhale and hold the breath ಸಾಷ್ಟಾಂಗ ಪ್ರಣಿಪಾತಾಸನ inhale ಭುಜಂಗಾಸನ exhale ಬೋಧರಾಸನ inhale exhale ಶಶಂಕಾಸನ inhale ಏಕಪಾದ ಪ್ರಸರಣಾಸನ exhale ಪಾದಹಸ್ತಾಸನ inhale ಊರ್ಧ್ವಾಸನ exhale ನಮಸ್ಕಾರಾಸನ ಓಂ ಹ್ರೌಂ ಅರ್ಕಾಯ ನಮಃ ಓಂ ಹ್ರೌಂ ಅರ್ಕಾಯ ನಮಃ ಊರ್ಧ್ವಾಸನ ಪಾದಹಸ್ತ ಉಸಿರನ್ನ ಹೊರಗಡೆ ತನ್ನಿ ಚೆನ್ನಾಗಿ ಏಕಪಾದ ಪ್ರಸನ್ನಾಸನ ಉಸಿರು ತೆಗೆದುಕೊಂಡ ಬಲಗಾಲನ್ನ ಹಿಮ್ಮಡಿಯನ್ನ ಹಿಂದೆ ತಾಗಿಸಿ ಮಂಡಿಯನ್ನ ತಾಗಿಸಿ ನೆಲಕ್ಕೆ ದ್ವಿಪಾದ ಬಲಗಾಲದ ಎಡಗಾಲನ್ನ ಸರಿಸಿ ಶಶಂಕಾಸನ ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ಹಿಮ್ಮಡಿಗಳ ಮೇಲೆ ಕುತ್ಕೊಳ್ಳಿ ಕಾಲನ್ನ ಮಲಗಿಸಿ ಹಣೆ ಹಚ್ಚಿ ಸಾಷ್ಟಾಂಗ ಎಕ್ಸೇಲ್ ಅಂಡ್ ಹೋಲ್ಡ್ ಬ್ರಾತ್ 8 ಭಾಗ ಮಾತ್ರ ನೆಲಕ್ಕೆ ತಾಗಿರಲಿ ಭುಜಂಗಾಸನ ಉಸಿರು ತೆಗೆದುಕೊಂಡ ಭುಜಗಳನ್ನ ಅಗಲ ಮಾಡಿ ದೃಷ್ಟಿ ಮೇಲೆ ನೋಡಿ ಭೂಧರಾಸನ ಇಂಡಿಯನ್ನ ಪ್ರೆಸ್ ಮಾಡ್ತಾ ತಲೆಯನ್ನು ಒಳಕ್ಕೆ ತಳ್ಳಿ ಚೆನ್ನಾಗಿ ಉಸಿರಾಟ ಮಾಡಿ ಶಶಂಕಾಸನ ಉಸಿರು ತೆಗೆದುಕೊಂಡು ಉಸಿರನ್ನ ಬಿಡ್ತಾ ಹಿಮ್ಮಡಿಗಳ ಮೇಲೆ ಕೂತ್ಕೊಳ್ಳಿ ನಿಧಾನವಾಗಿ ಏಕಪಾದ ಪ್ರಸನ್ನಾಸನ ಬಲಗಾಲ 2 ಹಸ್ತಗಳ ಮಧ್ಯಭಾಗದಲ್ಲಿ ತೆಗೆದುಕೊಳ್ಳಿ ಪಾದಹಸ್ತ ಉಸಿರನ್ನ ಹೊರಗಡೆ ತರ್ತಾ 2 ಕಾಲುಗಳನ್ನು ಮುಂಭಾಗದಲ್ಲಿ ಸೇರಿಸಿ ಇರುವ ಸ್ಥಿತಿಯಲ್ಲಿ ತಲೆಯನ್ನು ಒಳಕ್ಕೆ ತಳ್ಳಿ ಊರ್ಧ್ವಾಸನ ಉಸಿರು ತೆಗೆದುಕೊಂಡ ಪೂರ್ಣ ಕೈಗಳ ಮೇಲೆ ಮೇಲೆ ಮಾಡಿ ಸೊಂಟ ತಳ್ಳಿ ಚೆನ್ನಾಗಿ ನಮಸ್ಕಾರಾಸನ ಓಂ ರಹ ಭಾಸ್ಕರಾಯ ನಮಃ ಊರ್ಧ್ವಾಸನ ಇನ್ಹೇಲ್ ಪಾದಹಸ್ತಾಸನ ಎಕ್ಸೇಲ್ ಏಕಪಾದ ಪ್ರಸರಣಾಸನ ಇನ್ಹೇಲ್ ದ್ವಿಪಾದ ಪ್ರಸರಣಾಸನ ಎಕ್ಸೇಲ್ ಶಶಂಕಾಸನ ಇನ್ಹೇಲ್ ಅಂಡ್ ಎಕ್ಸೇಲ್ ಸಾಷ್ಟಾಂಗ ಎಕ್ಸೇಲ್ ಅಂಡ್ ಹೋಲ್ಡ್ ದ ಬ್ರೆತ್ ಭುಜಂಗಾಸನ inhale and come up bodharasana exhale and press your heel and head region shashankasana inhale and exhale relax ekapada prasaranasana right leg forward between the hands padahastasana exhale and fully bend forward urdhvasana push your waist and bend back namaskarasana exhale and come to position pradakshina manni 3 ಬಾರಿ
ಹಸ್ತವನ್ನ ಚೆನ್ನಾಗಿ ಪ್ರೆಸ್ ಮಾಡಿ, ಕಣ್ಣನ್ನು ಸರಳವಾಗಿ ಮುಚ್ಚಿ ನಿಧಾನವಾಗಿ ನಿಮ್ಮನ್ನೇ 3 ಪ್ರದಕ್ಷಿಣೆ ಬರ್ತಕ್ಕಂಥದ್ದು ಕಾಂತಿಯ ಗುಣವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಮಾಡ್ತಕ್ಕಂಥ ಅಭ್ಯಾಸ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ಊರ್ಧ್ವಾಸನ ಚೆನ್ನಾಗಿ ಬೆಂಡ್ ಮಾಡ್ತಾ ಬನ್ನಿ. ಸ್ಟೇ ಮಾಡಿ. ಎಲ್ಲ 10 ಕೌಂಟ್ಸ್. ಸೊಂಟನ ಮುಂದೆ ತಳ್ಳಿ, ನಿಮ್ಮ ತೋಳಿನ ಭಾಗ ಕಿವಿಗೆ ತಾಗ್ತಾ ಇರಲಿ. ಸ್ಥಿತಿಯಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ತಾ ಬನ್ನಿ. ಇನ್ಹೇಲ್ ಎಕ್ಸೇಲ್ 5, ಇನ್ಹೇಲ್ ಎಕ್ಸೇಲ್ 6, ಇನ್ಹೇಲ್ ಎಕ್ಸೇಲ್ 7, ಇನ್ಹೇಲ್ ಎಕ್ಸೇಲ್ 8, ಇನ್ಹೇಲ್ ಎಕ್ಸೇಲ್ 9, ಇನ್ಹೇಲ್ ಎಕ್ಸೇಲ್ 10. ಪಾದಾಸ್ತಾಸನ ಚೆನ್ನಾಗಿ ಉಸಿರನ್ನ ಹೊರಗಾಗ್ತಾ ಹೊಟ್ಟೆಯನ್ನು ಪೂರ್ಣ ಖಾಲಿ ಮಾಡಿ ಎರಡೂ ಹಸ್ತಗಳನ್ನ ಪಾದಗಳ ಪಕ್ಕದಲ್ಲಿ ತೆಕ್ಕೊಳ್ಳಿ ಪ್ರಯತ್ನ ಪಡಿ. ಆಗಿಲ್ಲ ಅನ್ನೋರು ನಿಮ್ಮ ಎರಡೂ ಪಾದವನ್ನ ಹಿಡಿದು ಮಂಡಿಯನ್ನ ಪೂರ್ಣವಾಗಿ ಟೈಟ್ ಮಾಡ್ತಾ ನಿಮ್ಮ ತಲೆಯನ್ನು ಒಳಕ್ಕೆ ತೆಗೆದುಕೊಂಡು ಇರುವ ಸ್ಥಿತಿಯಲ್ಲಿ ತಲೆಯನ್ನು ಒಳಕ್ಕೆ ಚೆನ್ನಾಗಿ ಪ್ರೆಸ್ ಮಾಡಿ. ಇರುವ ಸ್ಥಿತಿಯಲ್ಲಿ ಚೆನ್ನಾಗಿ ಉಸಿರಾಟವನ್ನು ಮಾಡ್ತಾ ಬನ್ನಿ. ನಿಮ್ಮ ಮಂಡಿಯ ಪೂರ್ಣ ಚಿಪ್ಪನ್ನ ಮೇಲೆ ಕೆಳಕೊಳ್ಳಿ. ಇನ್ಹೇಲ್ ಎಕ್ಸೇಲ್ 5, ಇನ್ಹೇಲ್ ಎಕ್ಸೇಲ್ 6, ಇನ್ಹೇಲ್ ಎಕ್ಸೇಲ್ 7, ಇನ್ಹೇಲ್ ಎಕ್ಸೇಲ್ 8, ಇನ್ಹೇಲ್ ಎಕ್ಸೇಲ್ 9, ಇನ್ಹೇಲ್ ಎಕ್ಸೇಲ್ 10. ಏಕಪಾದ ಪ್ರಸರಣಾಸನ. ಉಸಿರು ತೆಗೆದುಕೊಂಡ ಬಲಗಾಲಿನ ಮಂಡಿಯನ್ನು ನೆಲಕ್ಕೆ ತಾಗಿಸ್ತಾ ಕಾಲನ್ನು ಚೆನ್ನಾಗಿ ನೇರ ಚಾಚಿ ಎಡಗಾಲಿನ ಪೂರ್ಣ ತೊಡೆಯ ಎರಡೂ ಮಧ್ಯಭಾಗದ ಭಾಗವನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಬನ್ನಿ. ಎರಡೂ ಹಸ್ತವನ್ನು ಚೆನ್ನಾಗಿ ಒತ್ತಿ ಸೊಂಟವನ್ನು ಚೆನ್ನಾಗಿ ಮುಂದಕ್ಕೆ ತಳ್ಳಿ ದೃಷ್ಟಿಯನ್ನು ಮುಂಭಾಗದಲ್ಲಿ ನೋಡ್ತಾ ಚೆನ್ನಾಗಿ ಉಸಿರಾಟವನ್ನು ಮಾಡ್ತಾ ಬನ್ನಿ. ಇನ್ಹೇಲ್ ಎಕ್ಸೇಲ್ 6, ಇನ್ಹೇಲ್ ಎಕ್ಸೇಲ್ 7, ಇನ್ಹೇಲ್ ಎಕ್ಸೇಲ್ 8, ಇನ್ಹೇಲ್ ಎಕ್ಸೇಲ್ 9, ಇನ್ಹೇಲ್ ಎಕ್ಸೇಲ್ 10. ನಿಧಾನವಾಗಿ ಉಸಿರನ್ನ ಬಿಡ್ತಾ ನಿಮ್ಮ ಬಲಗಾಲಿನ ಜೊತೆ ಎಡಗಾಲನ್ನ ಸೇರಿಸಿ ಇಡೀ ಶರೀರದ ಭಾರ ಎರಡು ಪಾದ ಎರಡು ಸುತ್ತಳತೆ ಮೇಲೆ ಕೇಂದ್ರೀಕರಿಸಿ ಒಂದೇ ರೇಖೆಯಲ್ಲಿ ತೆಗೆದುಕೊಂಡ ದೃಷ್ಟಿಯನ್ನು ಕೆಳಮುಖವಾಗಿ ಮಾಡಿ ಹಾಗೆ ಉಸಿರಾಟ ಮಾಡ್ತಾ ಬನ್ನಿ. ಇನ್ಹೇಲ್ ಎಕ್ಸೇಲ್ 6, ಇನ್ಹೇಲ್ ಎಕ್ಸೇಲ್ 7, ಇನ್ಹೇಲ್ ಎಕ್ಸೇಲ್ 8, ಇನ್ಹೇಲ್ ಎಕ್ಸೇಲ್ 9, ಇನ್ಹೇಲ್ ಎಕ್ಸೇಲ್ 10. ಶಶಂಕಾಸನ. ಉಸಿರು ತೆಗೆದುಕೊಂಡು ಉಸಿರನ್ನ ಬಿಡ್ತಾ ಚೆನ್ನಾಗಿ ಇಮ್ಮಡಿಗಳ ಮೇಲೆ ಕೂತ್ಕೊಳ್ಳಿ. ಹಣೆಯನ್ನು ನೆಲಕ್ಕೆ ಹಚ್ಚಿ ಕೈಯನ್ನು ಚೆನ್ನಾಗಿ ನೇರ ಮಾಡಿ ಮೊಣಕೈಯನ್ನು ನೆಲದಿಂದ ಬಿಡಿಸಿ ಇಮ್ಮಡಿಗಳನ್ನ ಹಿಂಭಾಗದಲ್ಲಿ ಮಲಗಿಸಿ ಹಿಮ್ಮಡಿಗಳ ಮೇಲೆ ನಿಮ್ಮ ಪೃಷ್ಠವನ್ನು ಚೆನ್ನಾಗಿ ಕೂರಿಸಿ ಚೆನ್ನಾಗಿ ಹೊಟ್ಟೆ ಕರಗಿಸತಕ್ಕಂಥವರು ಎರಡೂ ಮುಂಭಾಗದಲ್ಲಿ ಮಂಡಿಗಳನ್ನು ಚೆನ್ನಾಗಿ ಕೂರಿಸಿ ಆಯಾಗಿ ಉಸಿರಾಟ ಮಾಡ್ತಾ ಬನ್ನಿ. ಇನ್ಹೇಲ್ ಎಕ್ಸೇಲ್ 7, ಇನ್ಹೇಲ್ ಎಕ್ಸೇಲ್ 8, ಇನ್ಹೇಲ್ ಎಕ್ಸೇಲ್ 9, ಇನ್ಹೇಲ್ ಎಕ್ಸೇಲ್ 10. ಸಾಷ್ಟಾಂಗ ಪ್ರಣೀಪಾತಾಸನ. ಉಸಿರನ್ನ ಪೂರ್ಣ ಹೊಟ್ಟೆ ಖಾಲಿ ಮಾಡಿ ಉಸಿರನ್ನ ಕಟ್ಟಿ ಪೊಸಿಷನ್ನಲ್ಲಿ ಹಾಗೆ 8 ಭಾಗಗಳನ್ನ ಉಸಿರಾಡೋದು ಬೇಡ. ಇಲ್ಲಿ ನೆಲಕ್ಕೆ ತಾಗಿಸ್ತಕ್ಕಂಥದ್ದು ಎರಡು ಪಾದ, ಎರಡು ಮಂಡಿ 4, ಎರಡು ಹಸ್ತ 6, ಎದೆ 7, ಹಣೆ 8. ಇನ್ಹೇಲ್ ಅಂಡ್ ಕಮ್ ಅಪ್. ನಿಧಾನವಾಗಿ ಉಸಿರು ತೆಗೆದುಕೊಂಡ ಮೇಲೆ ಬನ್ನಿ. ಮೊಣಕೈಗಳನ್ನು ನೇರ ಮಾಡಿ ಭುಜಗಳನ್ನು ಅಗಲ ಮಾಡಿ ಕುತ್ತಿಗೆಯನ್ನು ಚೆನ್ನಾಗಿ ಮೇಲೆ ಚಾಚಿ ದೃಷ್ಟಿಯನ್ನ ಮೇಲೆ ನೋಡಿ ನಿಮ್ಮ ಮಂಡಿಯನ್ನ ನೆಲದಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಪಡಿ. ಕಾಲನ್ನ ಬೆರಳು ಮೇಲೆ ಬೇಕಾದ್ರೆ ಎತ್ಕೋಬಹುದು ಅಥವಾ ಎರಡನ್ನ ಅಭ್ಯಾಸ ಮಾಡಬಹುದು. ಚೆನ್ನಾಗಿ ಉಸಿರಾಟ ಮಾಡ್ತಾ ಬನ್ನಿ. ಇನ್ಹೇಲ್ ಎಕ್ಸೇಲ್ 6, ಇನ್ಹೇಲ್ ಎಕ್ಸೇಲ್ 7, ಇನ್ಹೇಲ್ ಎಕ್ಸೇಲ್ 8, ಇನ್ಹೇಲ್ ಎಕ್ಸೇಲ್ 9, ಇನ್ಹೇಲ್ ಎಕ್ಸೇಲ್ 10. ಪರ್ವತಾಸನ ಅಥವಾ ಅಧೋಮುಖ ಶ್ವಾನಾಸನ ಅಥವಾ ಭೂಧರಾಸನ ಅಂತ ಕರೀತಾ ಬರ್ತವೆ. ಹಿಮ್ಮಡಿಗಳನ್ನ ಮೊದಲು ಚೆನ್ನಾಗಿ ಒತ್ತಿ ನೆಲಕ್ಕೆ ನಿಧಾನವಾಗಿ ನಿಮ್ಮ ಮಂಡಿಯ ಭಾಗದ ಮಣಿಕಟ್ಟು ಚೆನ್ನಾಗಿ ಟೈಟ್ ಮಾಡಿ ಮುಂಭಾಗದಲ್ಲಿ ಚೆನ್ನಾಗಿ ಭುಜಗಳನ್ನು ಒಳಗೊತ್ತಿ ತಲೆಯನ್ನು ಒಳಭಾಗದಲ್ಲಿ ತಳ್ಳಿ ಗಲ್ಲವನ್ನ ಎದೆಯ ಭಾಗಕ್ಕೆ ಒತ್ತಿ
ನಿಧಾನವಾಗಿ ಸೊಂಟವನ್ನ ಮೇಲಕ್ಕೆ ಎತ್ತಿ ಜಾಲಂಧರ ಬಂಧ, ಉಡ್ಡಿಯಾನ ಬಂಧ, ಮೂಲ ಬಂಧಗಳನ್ನ, ತ್ರಿಬಂಧಗಳನ್ನ ಗಮನಿಸಿ ಇರುವ ಸ್ಥಿತಿಯಲ್ಲಿ ಚೆನ್ನಾಗಿ ಆಳವಾಗಿ ಉಸಿರಾಟ ಮಾಡ್ತಾ ಬನ್ನಿ. ಇನ್ಹೇಲ್ ಎಕ್ಸೇಲ್ 7, ಇನ್ಹೇಲ್ ಎಕ್ಸೇಲ್ 8, ಇನ್ಹೇಲ್ ಎಕ್ಸೇಲ್ 9, ಇನ್ಹೇಲ್ ಎಕ್ಸೇಲ್ 10. ನಿಧಾನವಾಗಿ ಮತ್ತೊಮ್ಮೆ ಡಿಸ್ಮೌಂಟಿಂಗ್ ಪೊಸಿಷನ್, ಶಶಂಕಾಸನ. ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ನಿಮ್ಮಗಳ ಮೇಲೆ ಕೂತ್ಕೊಳ್ಳಿ. ಸರಳವಾಗಿ ಉಸಿರಾಟ ಮಾಡ್ತಾ ಬನ್ನಿ. Inhale, exhale 5. Inhale, exhale 6. Inhale, exhale 7. Inhale, exhale 8. Inhale, exhale 9. Inhale, exhale 10. ಏಕಪಾದ ಪ್ರಸನ್ನಾಸನ. ಉಸಿರು ಎತ್ಕೊಳ್ತಾ ಬಲಭಾಗದ ಪಾದವನ್ನು ಎರಡೂ ಹಸ್ತಗಳ ಮಧ್ಯಭಾಗದಲ್ಲಿ ಎತ್ಕೊಳ್ಳಿ. ರೈಟ್ ಲೆಗ್ ಫಾರ್ವರ್ಡ್. Press your palm properly. Press your back. Stretch your between the thigh and ಚೆನ್ನಾಗಿ stretch ಮಾಡ್ತಾ ಬನ್ನಿ. Slowly look at front. Concentrate your breath. Inhale, exhale 7. Inhale, exhale 8. Inhale, exhale 9. Inhale, exhale 10. Exhale and flip it forward. ಉಸಿರನ್ನ ಬಿಡ್ತಾ ನಿಧಾನವಾಗಿ ಬ್ಯಾಕ್, ಹಿಂದಿನ ಕಾಲನ್ನ ಮುಂಭಾಗದಲ್ಲಿ ಎತ್ಕೊಳ್ಳಿ. ಹಾಯಾಗಿ ಉಸಿರಾಡ್ತಾ ಬನ್ನಿ. ಇನ್ಹೇಲ್ ಎಕ್ಸೇಲ್ 3. ಇನ್ಹೇಲ್ ಎಕ್ಸೇಲ್ 4. ಇನ್ಹೇಲ್ ಎಕ್ಸೇಲ್ 5. ಇನ್ಹೇಲ್ ಎಕ್ಸೇಲ್ 6. ಇನ್ಹೇಲ್ ಎಕ್ಸೇಲ್ 7. ಇನ್ಹೇಲ್ ಎಕ್ಸೇಲ್ 8. Inhale, exhale 9. Inhale, exhale 10. ನಿಧಾನವಾಗಿ ಊರ್ಧ್ವಾಸನ. Inhale and little stretch your hand, push your little waist and bend back fully. Observe the fingers. Stretch your neck. Concentrate your breath. Inhale, exhale 5. Inhale, exhale 6. Inhale, exhale. Stretch ಮಾಡಿ. Inhale, exhale 7. Inhale, exhale 8. Inhale, exhale 9. Inhale, exhale 10. ನಮಸ್ಕಾರ ಮುದ್ರೆ. Inhale, exhale 1. ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಅಭ್ಯಾಸದಲ್ಲಿ ಆಗಿರುವ ಎಲ್ಲ ವ್ಯತ್ಯಾಸಗಳನ್ನ ಸಮತೋಲನಕ್ಕೆ ತೆಗೆದುಕೊಳ್ಳಿ ಪ್ರಯತ್ನ ಪಡಿ. Totally relax your whole body. Simultaneously relax your breath, relax your mind, come back to normal breath. ಆಳವಾದ ಆನಂದವಾದ ಉಸಿರಾಟ. As much as possible you can do your breath in the lengthy breath. ಎಷ್ಟು ಆಳವಾಗಿ ದೀರ್ಘವಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಬನ್ನಿ. Inhale, exhale 7. Inhale, exhale 8. Inhale, exhale 9. Inhale, exhale 10. Relax, ಕೈನ ಬಿಡಿ. ಮೂಮೆಂಟ್ಸ್ ಕೊಡಿ ನಿಮ್ಮ ಮ್ಯಾಟ್ ಮೇಲೆನೆ. Come back to normal position. ಸರಳವಾದ ಉಸಿರಾಟ. ನಾಲ್ಕೈದು ಉಸಿರಾಟಗಳನ್ನು ಮಾಡಿ. ಪಾರ್ಶ್ವ ಉತ್ಕಟಾಸನ. ಸ್ಲೋಲಿ ಕಾಲುಗಳನ್ನು ಕೂಡಿಸಿ. If it is not possible, you can little open your foot. That is not a problem. But it is very good for join your foot. Now slowly stretch your hands. ಕೈನ ಚೆನ್ನಾಗಿ ಮೇಲೆ ಸ್ಟ್ರೆಚ್ ಮಾಡಿ. ನಿಧಾನವಾಗಿ ನಿಮ್ಮ ದೇಹವನ್ನು ಚೆನ್ನಾಗಿ ಮಂಡಿಯಲ್ಲಿ ಮಡಚಿ ಪಕ್ಕ ಭಾಗ ಚೆನ್ನಾಗಿ ಎಳ್ಕೊಳ್ತಾ ಬನ್ನಿ. ಪ್ಯಾರಲಲ್ ಟು ಗ್ರೌಂಡ್, ಭೂಮಿಗೆ ಸಮಾನಾಂತರವಾಗಿ ಬನ್ನಿ. ನಿಮ್ಮ ಬಲಭಾಗದ ಹಸ್ತವನ್ನ right hand can support your knee and twist maximum. Look up. ಚೆನ್ನಾಗಿ ಟ್ವಿಸ್ಟ್ ಮಾಡ್ತಾ ಮೇಲೆ ನೋಡ್ತಾ ಬನ್ನಿ. 1. Look up. ಚೆನ್ನಾಗಿ ಟ್ವಿಸ್ಟ್ ಮಾಡಿ. ಚೆನ್ನಾಗಿ. Inhale, exhale 2. Inhale, exhale 3.
ಇಷ್ಟಾಗಿ ಪ್ರಶ್ನೆ ಮಾಡಿ. Inhale, exhale, 4. Inhale, exhale, 5. Inhale, exhale, 6. Inhale, exhale, 7. Inhale, exhale, 8. Inhale, exhale, 9. Inhale, exhale, 10. Slowly release your hand. Stretch your hand. Stand up. Slowly. Relax your shoulder. ಒಂದು ಉಸಿರಾಟ ಮಾಡಿ. Relax your breath and body. ಹಾಯಾಗಿ ಉಸಿರಾಡಿ. Again, come to position, other side. Now slowly. Stretch your hand. ಕೈನ ಮೇಲೆ ಚೆನ್ನಾಗಿ ಮೇಲೆ ಎಳೀರಿ. Take deep inhale and stretch your hands. Now slowly bend your knee. Opposite. Left hand ಅನ್ನು ಲಾಕ್ ಮಾಡಿ ನಿಮ್ಮ ರೈಟ್ knee. ಚೆನ್ನಾಗಿ ಪ್ರೆಸ್ ಮಾಡಿ ಎರಡು ಹಸ್ತವನ್ನ. Now slowly turn your back. ಚೆನ್ನಾಗಿ ಹಿಂದೆ ಟ್ವಿಸ್ಟ್ ಮಾಡಿ. ಶೋಲ್ಡರ್ ಟ್ವಿಸ್ಟ್ ಮಾಡಿ ಮೇಲೆ ನೋಡ್ತಾ ಬನ್ನಿ. Inhale, exhale, 3. Inhale, exhale, 4. Inhale, exhale, 5. Inhale, exhale, 6. Inhale, exhale, 7. Inhale, exhale, 8. Second round. Inhale, exhale, 10. Slowly. ನಿಧಾನವಾಗಿ ಕೈನ ರಿಲೀಸ್ ಮಾಡಿ, ಕೈನ ಸ್ಟ್ರೆಚ್ ಮಾಡಿ, ನಿಧಾನವಾಗಿ ಕೈನ ಮೇಲೆ ನೇರ ತೆಗೆದುಕೊಳ್ಳಿ. ಒಮ್ಮೆ ಸ್ಟ್ರೆಚ್ ಮಾಡಿ ಪಕ್ಕ ಭಾಗ, ಕೈನ ನಿಧಾನವಾಗಿ ಹಾಯಾಗಿ ಉಸಿರಾಡಿ. Next we go to the Vrikshasana position, simple exercise. ಕಾಲನ್ನು ಕೂಡಿಸಿ, ಅಗೋಲನವರು ಗೋಡೆ ಸಪೋರ್ಟ್ ತೆಗೆದುಕೊಳ್ಳಿ, ಪಿಲ್ಲರ್ ಸಪೋರ್ಟ್ ತೆಗೆದುಕೊಳ್ಳಿ. ಏಕಂ ಬಲಭಾಗದ ಕಾಲನ್ನ ಎಡಭಾಗದ ತೊಡೆಯ ಮೇಲೆ ಆಧಾರವಾಗಿ ತೆಗೆದುಕೊಳ್ಳಿ. ದ್ವೇ ತ್ರೀಣಿ ಅಂಡ್ ಚತ್ವಾರಿ. ಕೈನ ಸ್ಟ್ರೆಚ್ ಮಾಡಿ ಪರ್ಫೆಕ್ಟ್ ಆಗಿ ಬಂದ್ರೆ ಇಲ್ಲೇ, ಇಲ್ಲ ಅಂದ್ರೆ ಕೈನ ಮೇಲೆ ಕೆಳಿತಾ ಬನ್ನಿ. ಐಬಾಲು ಪರ್ಫೆಕ್ಟ್ ಆಗಿ ನೇರ ಇರಬೇಕು. ಯು ಕ್ಯಾನ್ ಕಾನ್ಸಂಟ್ರೇಟ್ ಎನಿ ಒನ್ ಪಾಯಿಂಟ್. ಅಲ್ಲೇ ನೋಡ್ತಾ ಕಾನ್ಸಂಟ್ರೇಟ್ ಮಾಡಿ. 1. Inhale, exhale, 4. ಮುಂದೆ ನೋಡಿ. Inhale, exhale, 5. ಯಾವ್ದಾದ್ರು ಒನ್ ಪಾಯಿಂಟ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಅಲ್ಲೇ ಇರಿ. Inhale, exhale, 7. Inhale, exhale, 8. Inhale, exhale, 9. Inhale, exhale, 10. Pancha, Shat, Satta. Relax. ಹಾಯಾಗಿ ಉಸಿರಾಡಿ. ಅದೇ ಅಭ್ಯಾಸವನ್ನು ಮತ್ತೊಂದು ಕಾಲಿಂದ ಅದರ್ ಸೈಡ್. ಲೆಗ್ಸ್ ಟುಗೆದರ್. ಏಕಂ ನಿಮ್ಮ ಎಡಗಾಲ ಬಲಭಾಗದ ಮೇಲೆ ಬರಲಿ. ದ್ವೇ ತ್ರೀಣಿ ಚತ್ವಾರಿ. ಕೈನ ಸ್ಟ್ರೆಚ್ ಮಾಡಿ ಚೆನ್ನಾಗಿ ಮೇಲೆ ಎಳಿತಾ ಬನ್ನಿ. ಆಗೋದಿಲ್ಲ ಅನ್ನೋರು ಕೈನ ಲಾಕ್ ಮಾಡಿ ಮೇಲೆ ಸ್ಟ್ರೆಚ್ ಮಾಡಬಹುದು. ಎಳಿತಾ ಬನ್ನಿ ಚೆನ್ನಾಗಿ. ನಿಧಾನವಾಗಿ ಈ ಪಾದ ಪೂರ್ಣ ಪಕ್ಕಕ್ಕೆ ಬರ್ತಿರ್ಲಿ. ಕೈನ ಆದಷ್ಟು ಸ್ಟ್ರೆಚ್ ಮಾಡ್ತಾ ಬನ್ನಿ. ಚೆನ್ನಾಗಿ ಎಳಿರಿ ಮೇಲೆ. Inhale, exhale, 4. Inhale, exhale, 5. ಸ್ಟ್ರೆಚ್ ಮಾಡ್ಬಿಟ್ಟ ಇನ್ನ. Inhale, exhale, 6. Inhale, exhale, 7. Inhale, exhale, 8. Inhale, exhale, 9. Inhale, exhale, 10. Pancha, Shat, Satta. ಕಲಗಲ ಮಾಡಿ ಆರಾಮಾಗಿ ಒಂದು ಉಸಿರಾಟ ಮಾಡಿ. ರಿಲ್ಯಾಕ್ಸ್, ಆರಾಮಾಗಿ ಕೂತ್ಕೊಳ್ಳಿ. ಕಣ್ಣು ಅಲಗಾಡಿಸಿ. ಕಾಲುಗಳ ಭಾಗದ ನೋವನ್ನೆಲ್ಲ ಕಡಿಮೆ ಮಾಡಿ. ಬೆನ್ನನ್ನು ನೇರ ಮಾಡಿ.
ಪೂರ್ವ ಏಕಪಾದ ಶಿರಾಸನ. ಬಲಗಾಲನ್ನ ಫೋಲ್ಡ್ ಮಾಡಿ ಬಲಭಾಗದ ಕಾಲಿನ ಕೆಳಭಾಗದಲ್ಲಿ ಕೈಯನ್ನು ಎಳ್ಕೊಳ್ಳಿ. ಎರಡೂ ಕೈನ ಲಾಕ್ ಮಾಡಿ ಬೆನ್ನನ್ನು ನೇರ ಮಾಡಿ ಕಾಲನ್ನ ನಿಧಾನ ಮೇಲೆ ಎಳ್ಕೊಳ್ತಾ ಚೆನ್ನಾಗಿ ಒಳಗಡೆ ಎಳ್ಕೊಳ್ಳಿ. ಕಾಲನ್ನ ಬೆನ್ನು ನೇರವಾಗಿರ್ಲಿ. ಚೆನ್ನಾಗಿ ನಮಸ್ಕಾರ ಮಂತ್ರಕ್ಕೆ ಬನ್ನಿ. ಶಚಿವಟ್ಟು ನಿಧಾನವಾಗಿ ಎರಡೂ ಪಾದವನ್ನ ಚೂಪಾಗಿ ಮಾಡಿ ಎಳ್ಕೊಳ್ತಾ ಬನ್ನಿ. ಚೆನ್ನಾಗಿ 1 2 ತಗೊಳ್ಳಿ. ಇನ್ನೂ ಒಂಚೂರು ಮೇಲೆ 3 ಮೇಲೆ ಕೆಳ್ಕೊಳ್ತಾ ಬರಬೇಕು. 4 5 ಈ ಕಾಲನ್ನ ಲೂಸ್ ಬಿಡಬಾರ್ದು, ಎಳ್ಕೊಳ್ತಾ ಬರಬೇಕು. ಇನ್ಹೇಲ್ ಎಕ್ಸೇಲ್ 6 7 ಮೇಡಮ್ ಹೇಳ್ಕೊಳ್ಳಿ ನಿಂತಿರೋ 8 9 back side and 10 slowly. ಎರಡೂ ಕೈಗಳ ಸಹಾಯದಲ್ಲಿ ಕಾಲನ್ನು ಮುಂದೆ ನೇರ ಮಾಡಿ ಒಂದು ಉಸಿರಾಟ ಮಾಡಿ ಹಾಯಾಗಿ. Again come back to position. ನಿಧಾನವಾಗಿ ಬೆನ್ನನ್ನು ನೇರ ಮಾಡ್ತಾ slowly fold your left leg. Keep it little inside your both hands. ಚೆನ್ನಾಗಿ ಒಳಗಡೆ ತಳ್ಳಿ ಕೈಗಳನ್ನ. ಚೆನ್ನಾಗಿ ಕಾಲನ್ನ ಮೇಲೆ ಎಳ್ಕೊಳ್ಳಿ. Lift your left leg and slowly pull your leg. Both stretch your toes and back straight. Namaskar mudra. With smiling face, enjoy the pain. Inhale, exhale 3. Inhale, exhale 4. ಮೇಡಮ್ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ಮಾಡ್ತಾ ಇದ್ದೀರಾ? Inhale, exhale 6. Inhale, exhale 7. ಇದನ್ನ ಎಷ್ಟು ಹೇಳ್ಕೊಳ್ತೀರಾ? ಇಲ್ಲಿ ಎಷ್ಟು ಸಣ್ಣ ನೋವುತ್ತೆ ಅಷ್ಟು ನಿಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ. Inhale, exhale 9. Inhale, exhale 10. Slowly, with both hands support, stretch your leg, and again come back to normal breathe. Push your chest and relax. ಮಾಲಾಸನ ಪ್ರಕಾರ 1. Slowly fold your right leg, fold your left leg. ಫಸ್ಟ್ ಹಗ್ ಮಾಡಿ ಆಮೇಲೆ ಸೆಕೆಂಡ್ ಲೆವೆಲ್ ಮೇಡಮ್ ಹೆಂಗ ಲಾಕ್ ಮಾಡಿ ಚೆನ್ನಾಗಿ. ನಾವು ಇನ್ಹೇಲ್ ಎಕ್ಸೇಲ್ ಅಂಡ್ ಫುಲ್ಲಿ ಪ್ರೆಸ್ ಯುವರ್ ಹೆಡ್ ರೀಸನ್. ಸ್ಟೇ ಮಾಡಿ ಅಲ್ಲ. 1 2 ಆಗುತ್ತೆ ಅನ್ನೋರು ಕೈನ ಒಳಗಡೆ ತೆಗೆದುಕೊಳ್ಳಿ. ಹಿಂದೆ ಕೈನ ಲಾಕ್ ಮಾಡಿ ಕಟ್ಟಿ ಚೆನ್ನಾಗಿ. 3 ಈಸಿ ಇರೋರು ನನಗಾಗತ್ತೆ ಅನ್ನೋರು ಕೈನ ಹಿಂದೆ ಲಾಕ್ ಮಾಡಿ ಕಟ್ಟಿ, ಆಗೋಲ್ಲ ಅನ್ನೋರು ಇಷ್ಟೇ ಮಾಡಿ. 4 5 6 Inhale, exhale 7. Inhale, exhale 8. ಅಷ್ಟು ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಈಗ ಟ್ರೈ ಮಾಡ್ತಾ ಬನ್ನಿ. Inhale, exhale 9. ಇನ್ನು ಸ್ವಲ್ಪ ಆಗುತ್ತೆ ಅನ್ನೋರು ಎರಡೂ ಕಾಲ ಕೂಡಿಸ್ಲಿಕ್ಕೆ ಟ್ರೈ ಮಾಡಿ. Inhale, exhale 10. ನಿಧಾನವಾಗಿ ಹಾಗೆ ಕೈಗಳನ್ನು ಇರಿಸಿ ಕಾಲನ್ನು ಮುಂದೆ ನೇರ ಮಾಡಿ ಸಹಾಯ ಉಸಿರಾಡ್ತಾ ಬನ್ನಿ. ಹೊಟ್ಟೆನ ಕೆಳಮುಖ ಮಾಡಿ ಮಲಗಿ. ಕೈನ ಕ್ರಾಸ್ ಮಾಡಿ ಎಲ್ಲ ಕಡೆ ಹಾಯಾಗಿ ಉಸಿರಾಡಿ. ಹಿಂದೆ ಒಳಗಡೆ ಬರಲಿ ಶಶಿ. ಚದುರಂಗ ದಂಡಾಸನ ಪ್ರಕಾರ 1. ಎರಡೂ ಕಾಲುಗಳನ್ನ ಕೂಡಿಸಿ ನೋಡ್ಕೊಳ್ಳಿ. ಎರಡೂ ಕಾಲುಗಳನ್ನ ಕೂಡ್ಸೋಣ. ಕೈಗಳನ್ನು ನೇರ ಮಾಡಿ. ಎರಡೂ ಹಸ್ತಗಳನ್ನ ಮೊಣಕಿನ ನೆಲಕ್ಕೆ ತಾಗುವಾಗಿರಿ. ಕಾಲನ್ನ ಬೆರಳು ಮೇಲೆ ತೆಗೆದುಕೊಳ್ಳಿ. ಎರಡೂ ಕಾಲುಗಳು ಶೋಲ್ಡರ್ ಲೆವೆಲ್ ಬರಲಿ ನಿಧಾನವಾಗಿ. ನಾವು ಸ್ಲೋಲಿ ಲಿಫ್ಟ್ ಯೋರ್ ಬಾಡಿ. ಚೆನ್ನಾಗಿ ಬಾಡಿನ ಲಿಫ್ಟ್ ಮಾಡಿ. ಅದೃಷ್ಟಿ ಮುಂದೆ ನೋಡಿ. Inhale, exhale 1
Inhale, exhale 2. Inhale, exhale 3. Inhale, exhale 4. Inhale, exhale 5. Inhale, exhale 6. Inhale, exhale 7. Inhale, exhale 8. Inhale, exhale 9. Second round money. Inhale, exhale 10. Slowly relax once again. Cross your hand. Legs apart. Back to normal breathe. Makarasana relaxation position. High utradi. ಏಕೈಕಪಾದ ಶಲಭಾಸನ ತಲ ಕೂಡಿಸಿ ಕೈಯನ್ನ ತೊಡೆಯ ಕೆಳಭಾಗದಲ್ಲಿ ತೆಗೆದುಕೊಳ್ಳಿ. ಲಿಫ್ಟ್ ಯುವರ್ ಥೈ ಅಂಡ್ ಟೇಕ್ ಸಪೋರ್ಟ್ ಫ್ರಮ್ ಯುವರ್ ಬೋತ್ ಹ್ಯಾಂಡ್ಸ್. ಸ್ಟ್ರೆಚ್ ಯುವರ್ ಟೋಸ್. Now slowly lift your right leg. Inhale, exhale 1. Inhale, exhale 2. Inhale, exhale 3. Inhale, exhale 4. Inhale, exhale 5, 6, 7, 8, 9, 10. Relax. ಅಲ್ಲೇ ಒಂದು ಸರಳವಾದ ಉಸಿರಾಟ. ನಾವು ಚೇಂಜ್ ಪೊಸಿಷನ್. ಎಡಗಾಲನ್ನ ಲಿಫ್ಟ್ ಮಾಡೋಣ ಈಗ. Inhale, exhale 1. Inhale, exhale 2. Inhale, exhale 3, 4, 5. Lift ಮಾಡಿ 6. Inhale, exhale 7. ಒಂಚೂರು ಲಿಫ್ಟ್ ಮಾಡಿ ರವಿ ಅವರು. Inhale, exhale, ಕಾಲು ಕ್ರಾಸ್ ಆಗಬಾರ್ದು ಪುಟ್ಟ. 8. Inhale, exhale 9. Inhale, exhale 10. Slowly release your leg. Come to Makarasana relaxation position. Cross your hand. Legs apart. Keep it your heel inside the body. Inside the. Relax your whole body. ನಿಧಾನವಾಗಿ ಕಾಲುಗಳನ್ನ ಕೂಡಿಸಿ ಬೆನ್ನ ಮೇಲೆ ಮಲಗಿ ಆಯಾಗಿ ಒಂದು ಉಸಿರಾಟವನ್ನು ಮಾಡಿ. ಪಾರ್ಶ್ವ ಪವನ ಮುಕ್ತಾಸನ. ಕೈಯೆರಡನ್ನ ಅಂಗೈನ ಕೆಳಮುಖವಾಗಿ ಮಾಡಿ ಕಾಲನ್ನ ಕೂಡಿಸಿ. ಸ್ಟ್ರೆಚ್ ಯುವರ್ ಟೋಸ್. ಪ್ರೆಸ್ ಯುವರ್ ಪಾಮ್. ಸ್ಲೋಲಿ ನಿಧಾನವಾಗಿ ನಿಮ್ಮ ಎರಡೂ ಕಾಲುಗಳನ್ನ ಮಂಡಿಯಲ್ಲಿ ಮಡಚಿ ಎಳ್ಕೊಳ್ಳಿ ಚೆನ್ನಾಗಿ. ಬೇಕಾದ್ರೆ ಕೈ ಸಪೋರ್ಟ್ ತೆಗೆದುಕೊಂಡು ಎಳ್ಕೊಳ್ಳಿ ಚೂರು ಮೇಲಕ್ಕೆ. ನಾವು ಸ್ಲೋಲಿ ಪ್ರೆಸ್ ಯುವರ್ ಪಾಮ್. ನಾವು ನಿಧಾನವಾಗಿ ನಿಮ್ಮ ಎರಡೂ ಪೂರ್ಣ ಪಾದವನ್ನ ಟರ್ನ್ ಮಾಡಿ ಆಪೋಸಿಟ್. ಡೋಂಟ್ ಟಚ್ ದ ಗ್ರೌಂಡ್. ನೆಲಕ್ಕೆ ಟಚ್ ಆಗಿರಬಾರದು. ಲಿಫ್ಟ್ ಯುವರ್ ನೀ ಅಂಡ್ ದ ಫುಟ್. ಟರ್ನ್ ಯುವರ್ ಆಪೋಸಿಟ್ ನೆಕ್ಸ್ಟ್ ಟು ಆಪೋಸಿಟ್ ಸಾಫ್. ಉಸಿರಾಡ್ತಾ ಬನ್ನಿ ಚೆನ್ನಾಗಿ. 1. ಈ ಕಾಲನ್ನ ಎಳ್ಕೊಳ್ಳಿ ಚೆನ್ನಾಗಿ ಒಳಗಡೆಗೆ. Inhale, exhale 4. Inhale, exhale 5. Inhale, exhale 6. ನೆಲಕ್ಕೆ ಟಚ್ ಆಗಿರಬಾರ್ದು. Inhale, exhale 7. ಕಾಲ್ ಲಿಫ್ಟ್ ಮಾಡು. Inhale, exhale 9. Inhale, exhale 10. Slowly back. Center
ಸೆಂಟರ್ ಎರಡು ಕಾಲು ಮತ್ತೆ ತಲೆ ಒಂದೇ ಉಸಿರಾಟ ಅಲ್ಲೇ ಮಾಡಿ ಚೇಂಜ್ ಮಾಡಬೇಡಿ ಪೊಸಿಷನ್ ಹಾಯಾಗಿ ಉಸಿರಾಡಿ. ನಾವು ಸ್ಲೋಲಿ ಟರ್ನ್ ಅದರ್ ಸೈಡ್ ಎಕ್ಸೇಲ್ ಮಾಡ್ತಾ ಚೆನ್ನಾಗಿ ಬಾಡಿ ಟ್ವಿಸ್ಟ್ ಮಾಡಿ ಕುತ್ತಿನ ಆಪೋಸಿಟ್ ಟರ್ನ್ ಮಾಡಿ. ಇನ್ಹೇಲ್ ಎಕ್ಸೇಲ್ 3 inhale exhale 4 inhale exhale 5 inhale exhale 6 inhale exhale 7 inhale exhale 8 inhale exhale 9 inhale exhale 10 center inhale and come back. Now slowly stretch your leg, relax your hands and relax your legs, totally relax your middle of the body, abdomen ge ಸಂಪೂರ್ಣ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. relax your abdomen muscle, relax your intestines, relax your the side of the abdomen. ಹಾಯಾಗಿ ಉಸಿರಾಡ್ತಾ ಬನ್ನಿ. ಸುಪ್ತ ಉತ್ಥಾನ ಪಾದಾಸನ. ಕಾಲ ಕೂಡಿಸಿ ಕೈಗಳನ್ನ ಪೂರ್ಣ ನೇರ ಮಾಡಿ ಸ್ಲೋಲಿ ಸ್ಟ್ರೆಚ್ ಯುವರ್ ರೈಟ್ ಲೆಗ್. ಕಾಲ ಮೇಲೆ ಹೇಳ್ಕೊಳ್ತಾ ಪುಲ್ ಯುವರ್ ಫಿಂಗರ್ಸ್. ಸ್ಲೋಲಿ ಲಿಫ್ಟ್ ಯುವರ್ ಎರಡೂ ಕೈಗಳನ್ನ ಮೇಲೆ ಎಳ್ಕೊಳ್ಳಿ. ಕಾಲ ಬೇಕಾದ್ರೆ ಬೆಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಳ್ಕೊಳ್ಳಿ ತಲೆ ಕಡೆಗೆ. ನಾವು ಸ್ಲೋಲಿ ಇನ್ಹೇಲ್ ಅಂಡ್ ಲಿಫ್ಟ್ ಯುವರ್ ಶೋಲ್ಡರ್ ಅಂಡ್ ಟಚ್ ಯುವರ್ ನೀ. 1 ಎಳ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು. 2 3 ಸ್ಟೇ ಮಾಡಿ ಹಾಗೆ. 4 5 ಶಶಿ ಹೇಳ್ಕೊಳ್ಳ. 6 7 8 9 hold it and relax. Come back. ಹಾಯಾಗಿ ಉಸಿರಾಡಿ. ಕಾಲನ್ನ ಚೇಂಜ್ ಮಾಡೋಣ. ಕಾಲನ್ನ ಕೂಡಿಸಿ ನಿಧಾನವಾಗಿ ಸ್ಲೋಲಿ ಅಗೈನ್ ಸ್ಟ್ರೆಚ್ ಯುವರ್ ಹ್ಯಾಂಡ್, ಲಿಫ್ಟ್ ಯುವರ್ ಲೆಫ್ಟ್ ಲೆಗ್. ಚೆನ್ನಾಗಿ ಎಡಗಾಲ ಮೇಲೆ ತೆಗೆದುಕೊಳ್ಳಿ. ಕೈಯಿಂದ ಎಡಗಾಲದಿಂದ ಇಟ್ಕೊಳ್ಳಿ ಚೆನ್ನಾಗಿ. ನಾವು ಸ್ಲೋಲಿ ಲಿಫ್ಟ್ ಯುವರ್ ಹೆಡ್ ರೀಸನ್. ನಿಧಾನವಾಗಿ ಮಂಡ್ಯ ವಾಕ್ಯವನ್ನು ತಾಗಿಸ್ತಾ ಬನ್ನಿ. 1 2 3 4 5 6 ಸ್ಟ್ರೆಚ್ ಮಾಡು ನೀನು. 7 ಹೇಳ್ಕೊಳ್ಳಿ ಚೆನ್ನಾಗಿ. 8 ಲಿಫ್ಟ್ ಮಾಡಿ ಶೋಲ್ಡರ್ನ. 9 ಮೇಡಮ್ ನೆಂಚೂರು. and 10 slowly release your hands and stretch your leg and relax your leg. come to shavasana position. ಹಾಯಾಗಿ ಉಸಿರಾಡಿ. ದೇಹದ ಎಲ್ಲ ಭಾಗವನ್ನ ಸಡಿಲಗೊಳಿಸಿ ಕಾಲನ್ನ ಅಗಲ ಮಾಡ್ಕೊಳ್ಳಿ. ಕೈಗಳನ್ನ ಅಗಲ ಮಾಡಿ ಕಣ್ಣನ್ನ ಸರಳವಾಗಿ ಮುಚ್ಚಿ ಹಾಯಾಗಿ ಉಸಿರಾಡ್ತಾ ಬನ್ನಿ.
ಮುಖ್ಯವಾಗಿ ಉಸಿರುಗಳ್ತಾ ಒಮ್ಮೆ ಮಾತ್ರ ಓಂಕಾರವನ್ನು ಉಚ್ಚಾರ ಮಾಡಿ. ಡೀಪ್ ಇನ್ಹೇಲ್. ಓಂಕಾರದ ಝೇಂಕಾರವನ್ನ ಭಾವನಾತ್ಮಕವಾಗಿ ಅನುಭವಿಸಿ. ಝೇಂಕಾರದ ತರಂಗಗಳನ್ನ ಶರೀರದ ಒಳಭಾಗದ ಎಲ್ಲ 72,000 ನರನಾಡಿಗಳಿಗೆ ಚೈತನ್ಯಗೊಳಿಸಿ. ಮುಂದಿನ ಅಭ್ಯಾಸವನ್ನು ಅನುಗೊಳಿಸಲಿಕ್ಕೆ ನಿಧಾನವಾಗಿ ತಮ್ಮೆರಡೂ ಕಾಲುಗಳನ್ನು ನೇರ ಮಾಡಿ ಅಲುಗಾಡಿಸಿ. ನಿಮ್ಮೆರಡೂ ಕೈಗಳನ್ನು ನೇರ ಮಾಡಿ ಅಲುಗಾಡಿಸಿ. ನಿಧಾನವಾಗಿ ಹೊಟ್ಟೆಯನ್ನು ಅಲುಗಾಡಿಸಿ. ಕುತ್ತಿಗೆಯನ್ನು ಎಡಭಾಗ ಬಲಭಾಗ ಅಲುಗಾಡಿಸಿ. ಎರಡೂ ಕಾಲುಗಳನ್ನು ತಿರುಗ್ತಾನೆ, ಕೈಗಳನ್ನು ತಿರುಗ್ತಾನೆ. ಬಲಗೈನ ಕೈನ ಎತ್ತದಾಗಿ ನೆಲದಲ್ಲೇ ತಲೆ ಹಿಂಭಾಗದಲ್ಲಿ ನೀರು ಚಾಚಿ ಎಡಗಾಲನ್ನು ಮಂಡಿಯಲ್ಲಿ ಮಡಚಿ ನಿಲ್ಲಿಸಿ. ಬಲಪಕ್ಕ ಕೊರಡೆ ಅದೇ ಸ್ಥಿತಿಯಲ್ಲೇ ಒಂದು ಉಸಿರಾಟ ಮಾಡಿ. ಎಡಗೈ ತೊಡೆಯ ಮೇಲೆ ಇರಲಿ, ಹಾಯಾಗಿ ಉಸಿರಾಡಿ. ಬಲಗೈನ ಫೋಲ್ಡ್ ಮಾಡಿ ತಲೆ ಕಡೆ ತೆತ್ಕೊಳ್ಳಿ. ಎಡಗೈನ ಎದೆ ಮುಂದೆ ನೆಲೆ ತೆತ್ಕೊಳ್ಳಿ. ಆರಾಮಾಗಿ ಕೈಗಳ ಸಹಾಯದಲ್ಲಿ ಕಣ್ಣನ್ನ ಬಿಡದಾಗಿ ಕೂತ್ಕೊಳ್ಳಿ. ಆರಾಮಾಗಿ ನಿಮ್ಗೆ ಅನುಕೂಲವಾದ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಆರಾಮಾಗಿ ಸೂಕ್ಷ್ಮ ಪ್ರಾಣಾಯಾಮ. ಶೀತಲಿ ಸದಂತ ಚಿನ್ಮುದ್ರೆಗೆ ಬನ್ನಿ. ಕಣ್ಣನ್ನು ಬಿಡಿ. ಬಹಳ ಜನಕ್ಕೆ ಅಭ್ಯಾಸ ಇಲ್ಲ. ಎರಡೂ ಕೈಗಳನ್ನ ಚಿನ್ಮುದ್ರೆ ತೆಗೆದುಕೊಳ್ತೀರಾ. ನಾಲಿಗೆನ ಕೊಕ್ಕಿನ ಆಕಾರದಲ್ಲಿ ಮಾಡ್ತಕ್ಕಂಥದ್ದು. ಹೀಗೆ ತುಟಿಯಿಂದ ಮಾಡಿ ನಾಲಿಗೆಯ ಸನ್ನಿಂದ ಉಸಿರು ತೆಗೆದುಕೋಬೇಕು. ಉಸಿರನ್ನ ಬಿಡುವಾಗ ತುಟಿಯನ್ನು ಮುಚ್ಚಿ ಮೂಗಿಂದ ಉಸಿರನ್ನ ಪೂರ್ಣವಾಗಿ ಹೊರಗಾಕ್ಬೇಕು. ಇನ್ಹೇಲ್ ಥ್ರೂ ದ ಟಂಗ್, ಎಕ್ಸೇಲ್ ಥ್ರೂ ದ ನಾಸಲ್. ಓಕೆ, ಬೆನ್ನನ್ನು ನೇರ ಮಾಡಿ ಚಿನ್ಮುದ್ರೆಯಲ್ಲಿ ಬನ್ನಿ. ಎಸ್, ಫಸ್ಟ್ ಎರಡೂ ನಾಡಿಯಿಂದ ಎಕ್ಸೇಲ್ ಮಾಡಿ. ಥ್ರೂ ದ ನಾಸಲ್ ಎಕ್ಸೇಲ್ ಫುಲ್ಲಿ. ಎಕ್ಸೇಲ್ ಇನ್ಹೇಲ್ ಥ್ರೂ ದ ಟಂಗ್. Again, close the lip, exhale to the nostril, exhale, inhale to the tongue. Continue another 3 more rounds. ನೈದಾನ್ಯತೆಯಿಂದ ನಿಧಾನವಾಗಿ ಉಸಿರು ಒಳಗಡೆ ತೆಗೆದುಕೋಬೇಕು. ಅಷ್ಟೇ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ಬೇಕು. ಒಮ್ಮೆಲೆ ತಗೋಬಾರದು ಗಾಳಿಯನ್ನ. ಆ ನಾಲಿಗೆಯ ತುದಿಯಿಂದ ನಿಮ್ಮ ಗಾಳಿ ಏನು ಒಳಗಡೆ ಹೋಗುತ್ತೆ, ಆ ತಣ್ಣನೆಯ ಗಾಳಿಯ ದಾರಿಯನ್ನ, ಅದರ ಸ್ಪರ್ಶವನ್ನ, ಅದರ ಅನುಭವವನ್ನು ಅನುಭವಿಸ್ತಾ ಗಾಳಿಯನ್ನ ಪೂರ್ಣ ಒಳಗಡೆ ತೆಗೆದುಕೊಳ್ತಾ ಬನ್ನಿ. ಬರ್ನಿಂಗ್ ಸೆನ್ಸೇಷನ್, ಎದೆಯ ಭಾಗದ ಉರಿ, ಹೊಟ್ಟೆ ಉರಿ ಇಂಥವುಗಳನ್ನೆಲ್ಲ ನಿವಾರಣೆ ಮಾಡುವುದರ ಜೊತೆಗೆ ಅಲ್ಸರ್ ಅನ್ನ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ತರ್ತಾ ಬರುತ್ತೆ. ದೇಹ ತಂಪಾಗ್ತಾ ಬರುತ್ತೆ. ಪೂರ್ಣವಾಗಿ ಕೆಲವೊಂದು ಅಂಶಗಳು ಲಾಲಾರಸವನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ನಾಲಿಗೆಯ ಸೂಕ್ಷ್ಮತೆಯನ್ನ ಹೆಚ್ಚಿಸ್ತಾ ಬರುತ್ತೆ. ಕಣ್ಣನ್ನ ಸರಳವಾಗಿ ಮುಚ್ಚಿ ಅಭ್ಯಾಸವನ್ನು ಮುಂದುವರಿಸ್ತಾ ಬನ್ನಿ. ಲಾಸ್ಟ್ ರೌಂಡ್. ಚೆನ್ನಾಗಿ ಆಳವಾಗಿ ಉಸಿರನ್ನ ಪೂರ್ಣವಾಗಿ ಹೊರಗಾಕಿ ಅಷ್ಟೇ ಆಳವಾಗಿ ದೀರ್ಘವಾಗಿ ಉಸಿರನ್ನ ಹೊರಗಡೆ ತೆಗೆದುಕೊಳ್ತಾ ಬನ್ನಿ. ಪೂರ್ಣ ಎಕ್ಸೆಲ್ ಮಾಡಿ ನಿಲ್ಲಿಸಿ. ನಂತರ ಮುದ್ರೆಯನ್ನು ಬಿಚ್ಚಿ ಹಾಯಾಗಿ ಉಸಿರಾಡಿ. ವಿ ಗೋ ಟು ದ ಸದಂತ. ಸ ಎನ್ನುವ ಶಬ್ದದೊಂದಿಗೆ ಸಂತೋಷವಾಗಿ ದಂತಗಳ ಸಾಲಿಂದ 15 ಸಾಲಿಂದ ಪೂರಕ ಮಾಡತಕ್ಕಂಥದ್ದು. ಹಾಗೆ ನಿಧಾನವಾಗಿ ಮೂಗಿನಿಂದ ಎಕ್ಸೆಲ್ ಮಾಡೋದು. ಎಕ್ಸೆಲ್ ಥ್ರೂ ದ ನಾಸಲ್, ಇನ್ಹೇಲ್ ಥ್ರೂ ದ ಟೀತ್. ಹಲ್ಲುಗಳ ಸನ್ನೆಯನ್ನು ಮೊದಲು ಎಕ್ಸೆಲ್ ಮಾಡಿ ಎರಡೂ ನಾಡಿಗಳಿಂದ ರೇಚಕವನ್ನು ಮಾಡಿ ಎಕ್ಸೇಲ್ ಮಾಡ್ತಾ ಬನ್ನಿ. ಎಕ್ಸೇಲ್
ಮುಚ್ಚಿ ಹಾಗೆ ಎಕ್ಸೇಲ್ ಥ್ರೂ ದ ನೋಸಲ್. ಕಂಟಿನ್ಯೂ ಮಾಡಿ another 4 more rounds. ಉಸಿರನ್ನ ಬಿಚ್ಚಿ ಮೌನ. Gently join your palm. Namaskar mudra. Omkar upasana 3 ಬಾರಿ. मंत्र सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। ओम शांति शांति शांति। ಎರಡನೇ ಹಿಂದೆ ಕಟ್ಟಿ ಕತ್ತನ ಮೇಲೆ ಚೆನ್ನಾಗಿ ಸುತ್ತಿಕೊಳ್ಳಿ.
ಉಸನ್ನ ಬಿಡ್ತಾ ಮುಂಭಾಗದಲ್ಲಿ ಮಾತೃಭೂಮಿಗೆ ಸೇವಾ ಮನೋಭಾವನ ಏರ್ಪಡಿಯನ್ನು ಮಾಡಿ ಸ್ವಲ್ಪ ಹೊತ್ತು ಆಗಿರಿ. ಚೆನ್ನಾಗಿ ಉಸಿರಾಟವನ್ನು ಮಾಡಿ ಸುತ್ತಬೇಡಿ. ಸುತ್ತಿದ್ಕೊಳ್ತಾ ರಾಷ್ಟ್ರಭಕ್ತನಾಗಿ ದೈವಭಕ್ತನಾಗಿ ಸ್ವಾಭಿಮಾನಿಯಾಗಿ ಮೇಲೆ ಬರ್ತಾ ಕೈಗಳೆರಡಕ್ಕೂ ಚೆನ್ನಾಗಿ ಘರ್ಷಣೆಯನ್ನು ಕೊಡಿ. ಘರ್ಷಣೆಯ ಶಾಖವನ್ನ ಕಣ್ಣುಗಳಿಗೆ ಬಟ್ಟಲಿನ ಆಕಾರದಲ್ಲಿ ಕೊಡಿ. ಶಾಖ ತಂಪಾದ ನಂತರ ನಿಮ್ಮ ತಲೆಯ ಭಾಗ, ಹಣೆ, ಕಣ್ಣು, ಮೂಗು, ಕಿವಿ, ಹಾಗೆ ಬಾಯಿಯ ಭಾಗ, ಕುತ್ತಿಗೆಯ ಭಾಗ, ಭುಜಗಳ ಮುಖಾಂತರ ನಿಮ್ಮ ಕೈ ಬೆರಳುಗಳು, ಎದೆಯ ಭಾಗ, ಹೊಟ್ಟೆ, ಹಾಗೆ ತೊಡೆ, ಮಂಡಿ, ಪಾದವನ್ನ ಸ್ಪರ್ಶವನ್ನ ಕೊಡ್ತಾ ನಿಧಾನವಾಗಿ ಮುಖದ ಮುಂಭಾಗದಲ್ಲಿ ಕೈಗಳನ್ನ ಅಗಲ ಮಾಡಿ ಕಣ್ಣನ್ನು ಒಮ್ಮೆಗೆ ಬಿಡದೆ 4-5 ಬಾರಿ ಮಿಟುಕಿಸ್ತಾ ಕೈಗಳನ್ನ ಪೂರ್ಣ ಅಗಲ ಮಾಡಿ ಕೈಗಳನ್ನ ನೋಡ್ತಾ ಬನ್ನಿ. कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् ॐ शान्तिः शान्तिः शान्तिः. Clap therapy. More and sorry. 1, 2, 3, 4, 5, 6, 7, 8, 9, 10, 11, Thank you very much. See you again tomorrow. Have a nice day. ಕ್ಷಮೆ ಇರಲಿ, ಮಧ್ಯ ಮೊಬೈಲ್ ಬಿದ್ದೋಗ್ಬಿಡ್ತು ಸ್ಟ್ಯಾಂಡಿಂದ, ಹಂಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ನಾಳೆ ಸ್ವಲ್ಪ ಅದರ ವ್ಯವಸ್ಥೆ ಮಾಡ್ಕೊಳ್ತೀವಿ. ಒಂಚೂರು ಇನ್ನು ಮುಂದೆ ಆಗ್ತಾ ಇದೆ, ಕ್ಷಮೆ ಇರಲಿ. ಧನ್ಯವಾದ. ಮತ್ತೆ ನಾಳೆ ಭೇಟಿ ಆಗೋಣ. ಶುಭ ದಿನ.